ಎಲ್ಲರಿಗೂ ನಮಸ್ಕಾರ. ಎಸ್ ಎಲ್ ಭೈರಪ್ಪ ಅವರ ಪರ್ವ ಕಾದಂಬರಿಯನ್ನು ಮುಂದುವರಿಸೋಣ. ದ್ರುಮಿಳ ಎನ್ನುವಂತಹ ಒಬ್ಬ ಅರೆ ರಾಕ್ಷಸನಿಂದ ಉಗ್ರಸೇನನ ಹೆಂಡತಿಗೆ ಒಂದು ಮಗು ಆಗುತ್ತೆ. ಅದೇನೆ ಕಂಸ. ಅದು ತನ್ನದಲ್ಲ ಅಂತ ಗೊತ್ತಿದ್ದರಿಂದ ಉಗ್ರಸೇನ ಆ ಮಗುವಿಗೆ ಯಾವುದೇ ರೀತಿಯ ಪ್ರೀತಿ ವಿಶ್ವಾಸವನ್ನು ತೋರಿಸೋದಿಲ್ಲ. ಬದಲಿಗೆ ಕಂಸ ಯಾರದೇ ಒಂದು ಅಂಕಿಗೆ ಸಿಕ್ಕದ ಹಾಗೆ ಒರಟನಾಗಿ ಬೆಳೀತಾನೆ. ಅದು ಕೂಡ ಅವನಿಗೆ ಯಾರದೇ ಒಂದು ಪ್ರೀತಿ ದೊರೀದೇ ಇದ್ದಿದ್ದರಿಂದ ಇದೆಲ್ಲವನ್ನು ಚಿತ್ರೆ ಯುಯುಧಾನನಿಗೆ ಹೇಳ್ತಾಳೆ. ಆಗ ಅವನು ಕೇಳ್ತಾನೆ, ಅಲ್ಲ, ಅವಳಿಗೆ ಅಷ್ಟೊಂದು ಇಷ್ಟ ಇದ್ದಿದ್ರೆ ಆ ದ್ರುಮಿಳನ ಜೊತೆಗೆ ಅವಳು ಹೋಗ್ಬಿಡ್ಬೋದಾಗಿತ್ತಲ್ವಾ, ಅವನು ಕರೀಲಿಲ್ವಾ ಅವಳನ್ನ ಅಂತ ಕೇಳಿದಾಗ, ಅವಳನ್ನ ಕರ್ಕೊಂಡು ಹೋಗಕ್ಕ ಆಮೇಲೆ ಅವನು ಎಷ್ಟು ಹಲಬದಾಗುತ್ತೇನೋ, ತನ್ನ ಅರಮನೆ ಒಬ್ಬ ದಾಸಿಯನ್ನು ನನ್ನ ಹತ್ರಕ್ಕೆ ಕಳಿಸಿದ್ದ, ನನ್ನನ್ನು ಕರೆಸ್ಕೊಂಡ, ಒಡತಿಗೆ ಹೇಳ್ಬಿಟ್ಟು ನಾನು ಹೋಗಿದ್ದೆ ಅಲ್ಲಿಗೆ. ರಾಕ್ಷಸ ಹುಟ್ಟೆ ಆಗಿದ್ರು ಕೂಡ ಎಲ್ಲ ನಮ್ಮ ಹಾಗೇನೆ ಅಲ್ಲಿ ನಡಾವಳಿಕೆಯನ್ನ ಅನುಸರಿಸ್ತಿದ್ರು. ಅಲ್ಲಿ ಅವನು ಹೇಳ್ದ, ಚಿತ್ರೆ, ನಿನ್ನ ಒಡತಿಗೆ ಇನ್ನೊಂದ್ಸಲ ವಿಹಾರಕ್ಕೆ ಬರಕ್ಕೆ ಅಂತ ಹೇಳು, ಅಲ್ಲಿಂದ ನಾನು ನನ್ನ ಊರಿಗೆ ಕರ್ಕೊಂಡು ಹೋಗ್ತೀನಿ. ಇಲ್ಲಾಂದ್ರೆ ಅವಳೇ ನೇರವಾಗಿ ಕುದುರೆ ಹತ್ತಿ ಬರಲಿ, ಇಲ್ಲ ಅದು ಬೇಡ ಅಂದರೆ ಸೈನ್ಯ ಜೊತೆಗೆ ಬರ್ತೀನಿ, ಅವಳ ಗಂಡನನ್ನು ಸೋಲಿಸಿ ಅವಳನ್ನ ಗೆದ್ದು ತಗೊಂಡ್ಬರ್ತೀನಿ, ಒಟ್ಟಿನಲ್ಲಿ ಅವಳು ಸಮ್ಮತಿಸ್ಬೇಕು ಅಂತ ಅಂಗಲಾಚಿ ಕೇಳ್ದ. ಆದರೆ ಇವಳು ಒಪ್ಪಲಿಲ್ಲ ಅಂತ ಚಿತ್ರೆ ಹೇಳ್ತಾಳೆ. ಯಾಕೆ, ಅವನ ಮೇಲೆ ಪ್ರೀತಿ ಬತ್ತು ಹೋಯ್ತಾ ಅಂತ ಯುಯುಧಾನ ಕೇಳ್ತಾನೆ. ಅಯ್ಯೋ, ಏನಂದೆ ನೀನು, ನಿನ್ನ ದ್ರುಮಿಳನ್ನ ನೋಡಿರಲಿಲ್ಲ ಅಷ್ಟೆ, ನೋಡಿದ್ರು ಕೂಡ ಗಂಡಸಾದ ನಿನಗೆ ತಿಳಿಯೋದೇ ಇಲ್ಲ. ಒಡತಿನೇ ಒಂದು ದಿವಸ ನನಗೆ ಹೇಳಿದ್ಲು, ಮೊದಲ ರಾತ್ರಿ ಅವನ ಶಕ್ತಿಗೆ ಸಿಕ್ಕಿದ ನಂತರ 3 ಜನ್ಮಕ್ಕೂ ಅವನ ದಾಸಿಯಾದರೂ ಆಗೋ ಬಯಕೆ ಎಂಥ ಹೆಂಗಸ್ಗಾದ್ರೂ ಆಗತ್ತೆ, ಅಂತಹ ಗಂಡಸವನು ಅಂತ ಹೇಳಿದ್ಲು. ಅಂಥದ್ರಲ್ಲಿ 15 ರಾತ್ರಿ ಜೊತೆಗಿದ್ಲು, ಜೊತೆಗೆ ಅವನ ಮಗುನೂ ಹೊಟ್ಟೆಲಿ ಬೆಳೀತಿತ್ತು. ಆದರೆ ಇವಳು ಆರ್ಯ ಹೆಂಗಸಲ್ವಾ, ಗಂಡನನ್ನ ಬಿಟ್ಟು ಬೇರೆಯವನ ಜೊತೆಗೆ ಓಡ್ ಹೋಗ್ಕೂಡ್ದು ಅಂತ ಧರ್ಮವನ್ನೇ ಮಾಡಿದಾರಲ್ಲ, ನನ್ನ ಹಣೆ ಬರನೇ ಹೀಗಾಯ್ತು ಅಂತ ಹತ್ಕೊಂತ ಇಲ್ಲೇ ಉಳ್ಕೊಂಡ್ಲು. ರಾಕ್ಷಸ ಜಾತಿಯವರೇ ಆಗಿದ್ದಿದ್ರೆ ಗಂಡನನ್ನ ಕೊಂದವನ ಜೊತೆಗೆ ಹೆಂಗಸು ಸಂತೋಷದಿಂದ ಹೋಗಬಹುದು, ಅವಳ ಮನಸ್ಸು ಒಲಿಯೋದು ಮುಖ್ಯ. ಮತ್ತೆ ಉಗ್ರಸೇನಿಂದ 13 ಮಕ್ಕಳಾಯ್ತು ಅಂತ ನೀನಂದೆ ಅಂತ ಹೇಳ್ಬಿಟ್ಟು ಯುಯುಧಾನ ರೊಟ್ಟಿ ಚೂರನ್ನ ಬಾಯಿಗಿಟ್ಕೊಳ್ತಾ ಕೇಳ್ತಾನೆ. ಆಗ ಅವಳು ಹೇಳ್ತಾಳೆ, ಮೊದಲು ಕೂಡ ಅವಳು ಗಂಡನನ್ನ ಸೇರಿಸದೇ ಏನಿರಲಿಲ್ಲ, ಆದರೆ ಮೊಟ್ಟ ಮೊದಲು ದ್ವಾರವನ್ನು ಭೇದಿಸೋ ಶಕ್ತಿ ಕೂಡ ಅವನಿಗೆ ಇರಲಿಲ್ಲ ಅಂತ ಅವಳೇ ಹೇಳಿದ್ಲು. ಆ ನಂತರದ್ದು ಬಿಡು, ಇವನು ಆ ಕೆಲಸ ಮಾಡಿದ್ದ. ಸರಿ, ನಿನಗೆ ಮದುವೆ ಆಗಿಲ್ವಾ, ಎಷ್ಟು ಹೆಂಡಿರು, ಮಕ್ಕಳೆಷ್ಟು, ಮೊಮ್ಮಕ್ಕಳೆಷ್ಟು ಅಂತ ಚಿತ್ರೆ ವಿಷಯಾಂತರವನ್ನು ಮಾಡ್ತಾಳೆ. ಯುಯುಧಾನ ಉತ್ತರ ಹೇಳೋದಿಲ್ಲ. ಹಾಲಲ್ಲಿ ನೆನೆದು ಜೇನಿನಲ್ಲಿ ಅದ್ದಿದ ರೊಟ್ಟಿ ಚೂರನ್ನ ಅಗಿತಾ ತಿಂತಿರ್ತಾನೆ. ಚಿತ್ರೇನು ಸುಮ್ಮನಿರ್ತಾಳೆ. ಇಡೀ ಪ್ರಕರಣದಲ್ಲಿ ತನಗೆ ಅನ್ನಿಸಿದಂತಹ ಪಾಪ ಬೀಜದ ಕಲ್ಪನೆ ಅವನಿಗೆ ಮತ್ತೆ ನೆನಪಾಗತ್ತೆ. ಚಿತ್ರೆಯನ್ನ ಕೇಳಿ ಅದನ್ನು ದೃಢಪಡಿಸ್ಕೊಳ್ಬೇಕು ಅನ್ನೋ ಮನಸ್ಸು ಕೂಡ ಅವನಿಗಾಗತ್ತೆ. ಅಲ್ಲ, ದ್ರುಮಿಳ ಏನೋ ಪೂರ್ತಿ ರಾಕ್ಷಸ ಅಲ್ಲ, ಅವನ ಅಪ್ಪ ಅಥವಾ ಅಮ್ಮ ರಾಕ್ಷಸರು, ಅವನ ನಡಾವಳಿಕೆ ಕೂಡ ನಮ್ಮದರ ಹಾಗೆ ಇತ್ತು ಅಂತ ನೀ ಹೇಳಿದ್ಯಲ್ಲ, ಹಾಗಾದ್ರೆ ಅವನ ಬೀಜಕ್ಕೆ ಹುಟ್ಟಿದ ಮಾತ್ರಕ್ಕೆ ಕಂಸ ಕ್ರೂರಿಯಾಗಬೇಕಾಗಿರ್ಲಿಲ್ಲ, ಆದರೂ ಹಾಗಾಗಿದ್ರ ಪಾಪ ಯಾರ್ದು ಅಂತ ಕೇಳ್ತಾನೆ. ಜೊತೆಗೆ ಸುಮ್ಮನೆ ಮನಸ್ಸಿನ ತೃಪ್ತಿಗೆ ಕೇಳದೆ ಪಾಪಕ್ಕೆ ಒಂದು ಮೂಲ, ಒಂದು ಹೊಣೆ ಅಂತ ಇರಬೇಕಲ್ವಾ ಅಂತ ಅನ್ನಿಸ್ತಾ ಯುಯುಧಾನನಿಗೆ ಸೆಕೆ ಅನ್ಸಕ್ಕೆ ಶುರುವಾಗುತ್ತೆ. ಮನೆ ಒಳಗಡೆಗಿಂತ ಹೊರಗಡೆ ಕೂತಿದ್ರೆ ಗಾಳಿ ಆಡತ್ತೆ, ಸೆಕೆ ಕಾಣೋದಿಲ್ಲ ಅಂತ ಅನ್ಸುತ್ತೆ. ತನ್ನ ಶಿರೋವಸ್ತ್ರದಿಂದ ಮುಖ, ಕುತ್ತಿಗೆ, ಎದೆಗಳನ್ನ ಒರೆಸ್ಕೊಳ್ತಾನೆ. ಸಮುದ್ರದ ಮೊರತ ಅಲ್ಲಿ ಕೇಳಿಸ್ತಾನೆ ಇರುತ್ತೆ. ಹೊಣೆ ಅನ್ನೋ ಮಾತು ಕೃಷ್ಣನದು ಅಂತ ನೆನಪಾಗುತ್ತೆ ಅವನಿಗೆ. ಅವನು ಮಾತಿದ್ರೆ ಯಾವುದೋ ಕೆಲಸದ ಹೊಣೆ ಪ್ರಶ್ನೆಯನ್ನು ತೆಗಿತಾನೆ. ಅದನ್ನು ಕೇಳಿ ತನ್ನ ಮನಸ್ಸಿನಲ್ಲೂ ಕೂಡ ಈ ಪ್ರಶ್ನೆ ಎದ್ದಿದೆ ಅಂತ ತನಗೆ ತಾನೇ ಬಿಡಿಸಿ ನೋಡ್ಕೊಳ್ಬೇಕಾದ್ರೆ ತಲೆ ನಡಗಿಸ್ತಾ ಕಣ್ಣುಗಳನ್ನು ಅದೆಷ್ಟೋ ವರ್ಷಗಳ ಹಿಂದೆ ಹಾಯಿಸ್ದಾಗೆ ಕೂತಿದ್ದ ಚಿತ್ರೆ ಹೇಳ್ತಾಳೆ, ತನಗೆ ಸತ್ಯ ಗೊತ್ತಾದ್ಮೇಲೆ ಹೆಂಡತಿನ ಬಿಟ್ಟು ಬಿಡಬೇಕಾಗಿತ್ತು, ಯಾಕೆ ಬಿಡಲಿಲ್ಲ ಅಲ್ವಾ ಅಂತ ಹೇಳ್ತಾಳೆ ಅವಳೇನೆ. ಯುಯುಧಾನ ಈ ಮಾತನ್ನು ಒಪ್ಕೊಳ್ತಾನೆ. ಉಗ್ರಸೇನ ಯಾಕೆ ಇಂತಹ ಭ್ರಮೆ ಸೃಷ್ಟಿಸ್ಕೊಂಡ, ಅಥವಾ ಹೆಂಡತಿ ಹೇಳೋದು ಸುಳ್ಳು ಅಂತ ಗೊತ್ತಿದ್ರು ಕೂಡ ಅದನ್ನು ಪ್ರಜ್ಞಾಪೂರ್ವಕವಾಗಿ ನಂಬ್ಕೊಂಡ, ಇದೆಂತಹದಿದು ಅಂತ ಆ ಚಿಂತನೆಯಲ್ಲಿ ಯುಯುಧಾನ ಮುಳುಗ್ತಾನೆ. ಸ್ವಲ್ಪ ಹೊತ್ತಿನ ನಂತರ ಚಿತ್ರೆ ಹೇಳ್ತಾಳೆ, ನನಗೆ ಇನ್ನೊಂದು ಅನಿಸುತ್ತೆ, ಹೇಳ್ಬಿಡ್ಲಾ, ನೀನು ಸಿಟ್ಟು ಮಾಡ್ಕೊಳ್ಳಲ್ಲ ತಾನೆ ಅಂತ ಕೇಳಿದಾಗ, ಸಿಟ್ಟು ಯಾಕೆ ಹೇಳು ಅಂತ ಯುಯುಧಾನ ಹೇಳ್ತಾನೆ. ನೀವಿದ್ದೀರಲ್ಲ ಕ್ಷತ್ರಿಯರು,
ಬಹಳ ಕೋಪದ ಜಾತಿ ನಿಮ್ಮದು ಅಂತ ಅವಳು ಹೇಳ್ತಾಳೆ. ಇಷ್ಟೊತ್ತಿಗಾಗಲೇ ಸಾತ್ಯಕಿಗೆ ತಾಳ್ಮೆ ಕಳೆದು ಹೋಗ್ತಾ ಇರುತ್ತೆ. ಆದರೂ ಬಲವಂತವಾಗಿ ತಾಳ್ಮೆ ತಗೊಳ್ತಾನೆ. ಇಲ್ಲ ಹೇಳು ಪರವಾಗಿಲ್ಲ ಅಂತ ಹೇಳಿದಾಗ ಆಕೆ ಹೇಳ್ತಾಳೆ, ಈಗ ಯಾಕಪ್ಪ ಅದರ ಚಿಂತೆ, ಇದಾಗಲೇ ನಡೆದು ಎಷ್ಟೋ ವರ್ಷಗಳು ಹೂತು ಹೋಗಿವೆ, ಹೋಗಲಿ ಬಿಡು ಅಂಥೇಳಿ ಅವಳು ಹೇಳ್ತಾಳೆ. ದ್ರುಮಿಳ ಹೆಂಡತಿಯ ದ್ವಾರಚ್ಛೇದನ ಮಾಡಿದಾಗ ಬೀಜನೂ ಸೋರ್ತು. ಏನಾಯಿತು ಪ್ರಮಾದ? ಆ ಫಲವನ್ನು ತನ್ನದು ಅಂತ ಇವನು ಉಗ್ರಸೇನ ಯಾಕೆ ಸ್ವೀಕರಿಸಲಿಲ್ಲ ಅಂತ ಆಕೆ ಹೇಳಿದಾಗ, ಅಲ್ಲ, ಬೇರೆಯವನ ಬೀಜವನ್ನು ತನ್ನದು ಅಂತ ಯಾರು ಸ್ವೀಕರಿಸ್ತಾರೆ ಹೇಳು ಅಂತ ಯುಯುಧಾನ ಹೇಳ್ತಾನೆ. ಆಗ ಚಿತ್ರೆ ಹೇಳ್ತಾಳೆ, ಮಹಾರಾಜ ನಿನ್ನ ಹೆಸರೇನಂದೆ? ಯುಯುಧಾನ ಸಾತ್ಯಕಿ ಅಂತ ಅಂದೆ ಅಲ್ವಾ? ನನ್ನದು ಪರರದು ಅನ್ನೋ ಭೇದ ನಿಮ್ಮಲ್ಲಿ ಬಹಳ, ಇತ್ತೀಚೆಗಂತೂ ಬಹಳ ಜಾಸ್ತಿ ಆಗಿಬಿಟ್ಟಿದೆ. ನಿಮ್ಮವರು ಮಥುರೆಯಲ್ಲಿದ್ದಾಗಲೂ ಹಾಗೆ ಇದ್ರಿ, ಅನರ್ಥಕ್ಕೆ ಬಂದ ಮೇಲೂ ಅಷ್ಟೇನೆ. ದಾಸಿ ಹೆಂಗಸರ ಗರ್ಭಕ್ಕೆ ಎಷ್ಟೊಂದು ಬೀಜ ಸೋರಿಸಲ್ಲ ನೀವುಗಳು. ದಾಸಿಯರು ಎಷ್ಟೊಂದು ಬಸರಾಗಿ ಹೆರೋದಿಲ್ಲ. ಅವ್ರ ಗಂಡಂದ್ರು ಮಾತ್ರ ಯಾವ ಭೇದವನ್ನು ಮಾಡದೆ ತಮ್ಮ ಹೆಂಡಂದ್ರು ಹುಟ್ಟಿಸಿದ ಮಕ್ಕಳನ್ನ ತಮ್ಮದು ಅಂತ ಒಪ್ಕೊಳ್ಳಲ್ವಾ? ಹೆಂಡತಿಯ ಯೋನಿ ಶುದ್ಧಿ ಪರೀಕ್ಷೆ ಮಾಡೋಕ್ಕೋಸ್ಕರನೇ ಹುಟ್ಟಿದ ಮಗುವಿನ ನೆತ್ತಿಯನ್ನು ಮೂಸಿ ನೋಡುವಂತಹ ಶಾಸ್ತ್ರವನ್ನ ನೀವು ಮಾಡ್ಕೊಳ್ತೀರಾ. ಆಮೇಲೆ ತನಗೆ ಆದ ಒಂದೊಂದು ಮಗುವಿನ ನಾಮಕರಣದಲ್ಲೂ ಕೂಡ ಹೆಂಡತಿ ಎದ್ರು ಮಗುವಿನ ನೆತ್ತಿಯನ್ನು ಉಗ್ರಸೇನ ಮೂಸಿ ನೋಡ್ತಿದ್ದ ಅಂತ ಇದನ್ನೆಲ್ಲ ಒಡ್ತಿ ನನ್ನ ಕೈಲಿ ಹೇಳ್ತಾ ಇದ್ಲು. ಆಗ ಆಕೆ ಇದೇ ಮಾತೆ ಹೇಳ್ತಾ ಇದ್ಲು. ಅಂದ್ರೆ ಉಗ್ರಸೇನಿಂದ ನನ್ನ ಹೊಟ್ಟೆಲ್ಲೂ ಮಕ್ಕಳಾಗಿವೆ, ಆಗಿರಬಹುದು. ಅವು ಅವನವೋ ನನ್ನ ಗಂಡನವೋ ನನಗೆ ಖಚಿತವಾಗಿ ಗೊತ್ತಿಲ್ಲ. ರಾಣಿಗೆ ದಾಸಿ ಆದ್ಮೇಲೆ ರಾಜನಿಗೂ ದಾಸಿನೇ ಅನ್ನೋದು ಮದುವೆ ಆದ ದಾಸಿಯರ ಗಂಡಂದ್ರಿಗೆಲ್ಲರಿಗೂ ಗೊತ್ತು. ಆದ್ರೆ ನೆತ್ತಿ ಮೂಸ್ ನೋಡೋ ಶಾಸ್ತ್ರ ನಮ್ಮಲ್ಲಿಲ್ಲಪ್ಪ. ನಾನು ಹೆತ್ತ ಮಕ್ಕಳನ್ನೆಲ್ಲ ನನ್ನ ಗಂಡ ಬಾಚಿ ತಬ್ಬತಾನೆ, ಪ್ರೀತಿಸ್ತಾನೆ. ಮಗ ಅಥವಾ ಮಗಳು ಅಂತ ಕರೆದು ತನ್ನದು ಮಾಡ್ಕೊಂಡ್ಬಿಡ್ತಾನೆ. ಆದ್ರೆ ಈ ಉಗ್ರಸೇನ ಯಾಕೆ ಆ ಹಸುಗೋಸು ಕಂಸನ ಮೇಲೆ ಭೇದ ಮಾಡ್ದ ಅಂತ ಚಿತ್ರೆ ಹೇಳ್ತಾಳೆ. ಯುಯುಧಾನನ ದೃಷ್ಟಿ ಅವಳ ಮೇಲೆ ನೆಡುತ್ತೆ. ಅಲ್ಲಿಂದ ಬೇರೆಡೆಗೆ ಹರಿಸೋದು ಮಾತ್ರ ಅಲ್ಲ, ರೆಪ್ಪೆ ಆಡಿಸೋದು ಕೂಡ ಅವನಿಗೆ ಕಷ್ಟ ಅನ್ಸುತ್ತೆ. ಮುಖ ಕುತ್ತಿಗೆಗಳಲ್ಲಿ ಜಿನುಗ್ತಿದ್ದ ಬೆವರು ಈಗ ಹರಿದು ತೊಟ್ಟಿಕಕ್ಕೆ ಶುರುವಾಗುತ್ತೆ. ಒರೆಸ್ಕೊಳ್ತಿದ್ದ ವಸ್ತ್ರದ ಕೈ ಕೂಡ ಹಾಗೆ ನಿಂತು ಬಿಟ್ಟಿರುತ್ತೆ. ಸಮುದ್ರದ ಮೊರತನೂ ನಿಂತು ಹೋಗಿದ್ಯಾ ಅನ್ಸುತ್ತೆ ಅವನಿಗೆ. ಮನೆ ಒಳಗಡೆ ಜುಯಿಗುಡ್ತಿದ್ದ ನೊಣಗಳ ಮೌನ ಸೂಚನೆ ಮಾತ್ರ ಅರಿವನ್ನ ಆಕ್ರಮಿಸಿರುತ್ತೆ. ಅವನು ಸರಸರನ್ನೇ ಊಟ ಮುಗಿಸ್ತಾನೆ. ಮತ್ತೆ ಇಡ್ಲಿಕ್ಕೆ ಅಂತ ಬಂದಾಗ ಬೇಡ ಅಂತ ಹೇಳ್ಬಿಟ್ಟು ತಟ್ಟೆಯಲ್ಲೇ ಕೈ ತೊಳ್ಕೊಳ್ತಾನೆ. ಸ್ವಲ್ಪ ಹೊತ್ತು ಹಾಗೆ ಕೂತಿರ್ತಾನೆ. ಆನಂತರ ಚಿತ್ರೆ ಅವನನ್ನ ಗಮನಿಸ್ತಾಳೆ. ಇಲ್ಲಿ ತುಂಬಾ ಸೆಕೆ ಅಲ್ವಾ, ಒಳಗಡೆ ಹಾಗೇನೆ ಜಗ್ಲಿಗೆ ಹೋಗೋಣ ಬಾ, ಗಾಳಿ ಹೊಡಿತಾ ಇರುತ್ತೆ ಸಮುದ್ರದ ಕಡೆಯಿಂದ ಅಂತ ಮೇಲಿದ್ದೇಳ್ತಾಳೆ. ಜಗಲಿ ಕಂಬಕ್ಕೆ ಕಟ್ಟಿದ್ದ ಕುದುರೆ ಸುತ್ತ ಒಂದು 30-40 ಚಿಕ್ಕ ಮಕ್ಕಳು ಜಿಗಿ ಜಿಗಿ ಗುಡ್ತಾ ಇರ್ತಾರೆ. 15-20ಕ್ಕೂ ಹೆಚ್ಚಿನ ಹೆಂಗಸರು ಎದುರು ಮನೆಗಳ ಜಗಲಿ, ಬೀದಿ ಮೊದಲಾದ ಕಡೆ ನಿಂತ್ಕೊಂಡು ತಾನು ಹೊರಗಡೆ ಬರೋದನ್ನೇ ನಿರೀಕ್ಷೆ ಮಾಡ್ತಾ ಇದ್ದಾರೆ ಅಂತ ಯುಯುಧಾನನಿಗೆ ಅನ್ಸುತ್ತೆ. ಅವನ ಜೊತೆಗೇನೆ ಹೊರಗಡೆಗೆ ಬಂದ ಚಿತ್ರೆ ಎಲ್ರನ್ನು ನೋಡ್ತಾಳೆ. ಆನಂತರ ಗಟ್ಟಿಯಾಗಿ ಹೇಳ್ತಾಳೆ, ಇವನು ಬಂದಿರೋವನು ಕೃಷ್ಣ ವಾಸುದೇವ ಅಲ್ಲ, ಇವನ ಹೆಸರು ಯುಯುಧಾನ ಸಾತ್ಯಕಿ ಅಂತ. ಅವನ ಸ್ನೇಹಿತ ಇವನು. ಸುಮ್ಮನೆ ಬಂದಿದ್ದ, ಬೇರೆ ಯಾವುದೋ ಕೆಲಸಕ್ಕೆ ಅಂತ ಬಂದಿದ್ದ. ಕೃಷ್ಣ ವಾಸುದೇವ ಕುರುನಾಡಿನ ಕಡೆಗೆ ಹೋಗಿ 3 ತಿಂಗಳಾಯ್ತಂತೆ. ದ್ವಾರಾವತಿಗೆ ಯಾವತ್ತು ಬರ್ತಾನೋ ಯಾರಿಗೆ ಗೊತ್ತು ಅಂತೇಳಿ ಹೇಳ್ತಾಳೆ. ಉತ್ಸಾಹ ಹಿಡಿದು ಆ ಹೆಂಗಸರ ಮುಖಗಳು ಜೋಲು ಬಿದ್ದ ಹಾಗೆ ಯುಯುಧಾನನಿಗೆ ಅನಿಸುತ್ತೆ. ಎಲ್ಲರೂ ಸುಮಾರು 20-25ನವರು ಮತ್ತು 40-50 ಪ್ರಾಯದವರು ಕೂಡ ಅಲ್ಲಿರ್ತಾರೆ. ಕೆಲವರ ಕೈಯಲ್ಲಿ ಚಿಕ್ಕ ಕೂಸುಗಳಿರುತ್ತೆ. ಕಾಲಿನ ಹತ್ರ ಮಣ್ಣಿನಲ್ಲಿ ಆಡೋ 1-2 ವರ್ಷದ ಮಕ್ಕಳಿರುತ್ತವೆ. ಮುಖದ ಬೆವರಿನ ಜೊತೆ ಕಲಿಸ್ಕೊಂಡ ಧೂಳು ಕೊಳೆಗಳಿಂದ ಮತ್ತು ಹೊಲಗಳು ಅಥವಾ ದನದ ಕೊಟ್ಟಿಗಳಲ್ಲಿ ಕೆಲಸ ಮಾಡ್ತಿದ್ದವರು ಅಂತ ಕಾಣುತ್ತೆ. ಮೈ ಕೈ ಕೂಡ ತೊಳಿದೆ ಹಾಗೆ ಬಂದು ನಿಂತಿದ್ದಾರೆ ಅಂತ ಇವನಿಗೆ ತಕ್ಷಣಕ್ಕೆ ಹೊಳೆಯುತ್ತೆ. ಏನಾದರೂ ಹೇಳೋದಿದ್ರೆ ಇವನಿಗೆ ಹೇಳಿ, ಕೃಷ್ಣ ವಾಸುದೇವ ಊರಿಗೆ ಬಂದ ಮೇಲೆ ತಿಳಿಸ್ತಾನೆ ಅಂತ ಚಿತ್ರ ಕೂಗಿ ಹೇಳಿದಾಗ ಸುಮಾರು 50 ವರ್ಷ ವಯಸ್ಸಾದವಳಿಗೆ ಕಾಣ್ತಿದ್ದ ಒಬ್ಬ ಹೆಂಗಸು ನಗುತ್ತಾಳೆ. ಉಳಿದವರು ನಗೋದಿಲ್ಲ. ಸಂದರ್ಭ ತಿಳಿದೆ ಯುಯುಧಾನ ಮಂಕು ನೋಟದಿಂದ ತನ್ನ ಕುದುರೆ ಮತ್ತು ಸುತ್ತ ಸೇರಿದ್ದ ಮಕ್ಕಳ ಕಡೆಗೆ ತಿರುಗಿಸ್ತಾನೆ. ಮಕ್ಕಳಿಗೂ ನಿರಾಶೆ ಆಗಿದ್ಯಾ ಅಂತ ಇವನಿಗನ್ಸುತ್ತೆ. ಇವರೆಲ್ಲ ಯಾರು ಗೊತ್ತಾ ಅಂತ ಚಿತ್ರ ಕೇಳ್ತಾಳೆ. ಇವನು ಯುಯುಧಾನ ಸಾತ್ಯಕಿ ಅಂತ ನಮಗೆಲ್ಲ ಗೊತ್ತು ಅಂತ ಒಬ್ಬ ಹೆಂಗಸು ಕೂಗಿ ಹೇಳ್ತಾಳೆ. ಹೇಳಿದವಳು ಯಾರು ಅಂತ ತಿರುಗಿ ನೋಡೋ ಹೊತ್ತಿಗೆ ಅವಳ ಮಾತು ಮುಗಿದು ಹೋಗಿರುತ್ತೆ. ಯಾರು ಆ ಮಾತು ಹೇಳಿದ್ರು ಅಂತ ಇವನಿಗೆ ಸ್ಪಷ್ಟವಾಗಿ ಅರ್ಥ ಆಗಲ್ಲ. ಆಗ ಚಿತ್ರ ಹೇಳ್ತಾಳೆ,
ನೋಡು, ನರಕಾಸುರನಿಂದ ಬಿಡಿಸಿ ತಂದ ಮೇಲೆ ಕೃಷ್ಣ ಮದುವೆ ಮಾಡ್ಕೊಂಡಲ್ಲ, ಅವರಲ್ಲಿ 24 ಜನರನ್ನ ಅವನೇ ಈ ಊರಲ್ಲಿ ಮನೆ ಕಟ್ಸಿಟ್ಟ, ಅವನೇ ಕಾಡು ಕಡಿಸಿ ಭೂಮಿ ಹದ ಮಾಡಿಸಿ ಕೊಟ್ಟ. ಇವರೇನೆ ಹೊಲ ಮಾಡಿ ಬೆಳೆ ತೆಗೆದು ತಿಂತಾರೆ. ಈ ಹುಡುಗರೆಲ್ಲರೂ ಇವ್ರ ಮಕ್ಕಳು. ಕೃಷ್ಣ ಈ ಊರಿಗೆ ಬರುವಾಗೆಲ್ಲ ಒಂದು ಗಾಡಿ ತುಂಬ ಬೆಲ್ಲ ತಂದ್ಕೊಡ್ತಿದ್ದ. ನಿನ್ ಕೂದ್ರೆ ನೋಡ್ಬಿಟ್ಟು ಕೃಷ್ಣನೇ ಇರಬೇಕು ಅಂತ ಇವೆಲ್ಲ ಅಂದ್ಕೊಂಡು ಮುತ್ಕೊಂಡಿವೆ. ಬೆಲ್ಲಕ್ಕೆ ನೊಣ ಮುತ್ತ ಹಾಗೆ ಕೂತಿಯಾರ ನೋಡು. ಈಗ ನೋಡು ಹೇಗೆ ದೂರ ಹೋಗ್ತಿವೆ, ಏನು ಸಿಕ್ಕಲ್ಲ ಅಂತ ಹೇಳಿ ಅಂತ ನಗ್ತಾಳೆ. ನನಗೆ ಪೆಚ್ಚ ಅನ್ಸುತ್ತೆ. ಮಕ್ಕಳೆಲ್ಲ ಚೆದರು ಹೋಗ್ತಾ ಇರ್ತಾರೆ. ನಿಂತಿದ್ದ ಹೆಂಗಸರು ಕೂಡ ಒಬ್ಬೊಬ್ಬರಾಗಿ ಕಾಲು ತೆಗಿತಾ ಇರ್ತಾರೆ. ಹಸಿರು ನೊಣ ಕೂಗುತ್ತಿದ್ದರಿಂದ ಕುದುರೆ ನಿಂತಲ್ಲೇ ದಡಬಡ ಗುಡ್ತಾ ಇರುತ್ತೆ. ಯಾರು ಗಂಡಸರೇ ಕಾಣೋದಿಲ್ವಲ್ಲ ಈ ಊರಲ್ಲಿ ಅಂತ ಯುವಿಧಾನ ಹೇಳ್ತಾನೆ. ಬೆಳಗಿನ ಹೊತ್ತಲ್ಲಿ ಯಾವ ಗಂಡಸ್ ಮನೇಲಿ ಇರ್ತಾರಪ್ಪ? ಹೊಲ, ದನ ಕರು, ಬೇಟೆ, ಮೀನು ಹಿಡಿಯೋದು. ಹೆಂಗಸರು ಕೂಡ ಹೋಗಿರ್ತಾರೆ. ಇಲ್ಲಿ ಇದ್ರೆ ಬರೀ ನನ್ನಂಥ ಮುದುಕಿಯರು ಇರ್ತಾರೆ, ಇಲ್ಲಾಂದ್ರೆ ಅಡುಗೆ ಮಾಡೋರು, ಇಲ್ಲಾಂದ್ರೆ ಚಿಕ್ಕ ಮಕ್ಕಳು ಅಷ್ಟೇನೆ. ಈ ಊರಲ್ಲಿ 10 ಮನೆಗಳಲ್ಲಿ ಮಾತ್ರ ಗಂಡಸರಿದ್ದಾರೆ. ಉಳಿದ 24 ಮನೆಗಳ ಗಂಡ ನಿನ್ನ ಸ್ನೇಹಿತ ಕೃಷ್ಣ ವಾಸುದೇವ ತಾನೆ. ಕೆಲವರು ಮನೆಯಲ್ಲಿ ಪ್ರಾಯದ ಗಂಡು ಮಕ್ಕಳು ಇದ್ದಾರೆ ಅಂತ ಹೇಳ್ತಾಳೆ. ಅಷ್ಟೊತ್ತಿಗಾಗಲೇ ಸೂರ್ಯ ಭುಜದ ಕಡೆಗೆ ಬಂದಿರ್ತಾನೆ. ಈ ಮನೆಯ ಬಾಗಿಲು ಪಶ್ಚಿಮ ದಿಕ್ಕಿಗೆ ಇದ್ರೂ ಕೂಡ ಕೋಟೆ ಗೋಡ ಅಡ್ಡ ಇದ್ದದ್ರಿಂದ ಸಮುದ್ರ ಕಾಣ್ತಾ ಇರೋದಿಲ್ಲ. ಬರೀ ಅದರ ಅಬ್ಬರದ ಮೊರೆತ ಕೇಳಿಸ್ತಾ ಇರುತ್ತೆ. ಸರಿ, ಇವನು ಹಿಂತಿರುಗ್ತಾನೆ. ಕುದುರೆ ಏರಿ ಹಿಂತಿರುಗುವಾಗ ಮೋಡ ಚದರಿ ಚುರುಕು ಬಿಸಿಲು ಚುಚ್ತಾ ಇರುತ್ತೆ. ಬೆವರಿನ ವಾಸನೆ ಮೂಗಿಗೆ ಬಡಿತಾ ಇರುತ್ತೆ. ಅಲ್ಲ, ನೆತ್ತಿ ಮೂಸೋದ್ರಿಂದ ಇದು ತನ್ನದೇ ಮಗು ಅಂತ ಹೇಗೆ ಗೊತ್ತಾಗುತ್ತೆ ಅನ್ನೋ ಪ್ರಶ್ನೆ ಇವನಲ್ಲಿ ಹುಟ್ಕೊಳ್ಳುತ್ತೆ. ತಾನು ಕೂಡ ತನಗೆ ಹುಟ್ಟಿದ ಮಕ್ಕಳ ನೆತ್ತಿ ಮೂಸೋ ಶಾಸ್ತ್ರವನ್ನ ಮಾಡಿರ್ತಾನೆ. ಬೆವರಿನ ಕಾಲದಲ್ಲಾದ್ರೆ ಬೆವರು ವಾಸನೆ ಬಂದಿರುತ್ತೆ. ತಲೆ ತೊಳೆದು ಅಗರು ಚಂದನುಗಳ ಬೆಂಕಿಲಿ ಕಾಯಿಸಿದ್ರೆ ಗಮಗೊಟ್ಟಿರುತ್ತೆ. ಇಷ್ಟಲ್ಲದೆ ನನ್ನದೇ ವೀರ್ಯದ ಮಗು ಅಂತ ಹೇಗೆ ಗೊತ್ತಾಗುತ್ತೆ? ಆಗ ಇದೆಲ್ಲ ಹೊಳದೇ ಇರ್ಲಿಲ್ವಲ್ಲ. ಇದೆಲ್ಲ ಚಿತ್ರೀಯವಾದ ಅನ್ಕೊಳ್ಬೇಕಾರೆ ತನಗಂತೂ ತನ್ನ ಹೆಂಡತಿ ಮೇಲೆ ಯಾವತ್ತೂ ಶಂಕೆನೆ ಬಂದಿಲ್ಲ. ಸದಾ ಅತ್ತೆ ಮಾವಂದ್ರಿರೋ ಮನೆಯಲ್ಲಿ ಸಂಸಾರ ಮಾಡ್ಕೊಂಡಿರೋ ಅವಳ ಸ್ವಭಾವನೆ ಬೇರೆ ಅನ್ನೋ ನೆನಪಿನ ಸಮಾಧಾನದ ಜೊತೆಗೇನೆ ಕಂಸನ ವಿಷಯ ಕೃಷ್ಣನ್ಗೀಗಾಗಲೇ ಗೊತ್ತಿದೆ. 20-22ನೇ ವಯಸ್ಸಿಗೆನೆ ಅವನಿಗೆ ಗೊತ್ತಾಗಿದೆ. ಆದರೂ ಕೂಡ ಒಂದು ದಿನವೂ ನನ್ನ ಕೈಯಲ್ಲಿ ಮಾತಾಡಿರ್ಲಿಲ್ವಲ್ಲ ಆ ಬಗ್ಗೆ. ಬೇಕಂತೆ ಮುಚ್ಚಿಟ್ಟಿದ್ನ ಅಥವಾ ಹೇಳಬೇಕಾದ ಪ್ರಸಂಗ ಬರಲಿಲ್ವಾ ಅನ್ನೋ ಆಲೋಚನೆ ಇವನಿಗೆ ಮತ್ತೆ ಬರುತ್ತೆ. ಈ ಸಲ ಬಂದಾಗ ಅವನನ್ನ ಕೇಳ್ಬಿಡ್ಬೇಕು ಅಂತ ನಿಶ್ಚಯ ಮಾಡ್ಕೊಳ್ತಾನೆ. ಇಡೀ ಪ್ರಸಂಗದಲ್ಲಿ ಪಾಪದ ಹೊಣೆ ಯಾರದ್ದು ಅನ್ನೋ ಪ್ರಶ್ನೆಗೆ ಚಿತ್ರೆ ಹೇಗೆ ಹೇಳಿದ್ಲು? ಕೃಷ್ಣನನ್ನು ಕೇಳಬೇಕು. ಅವನು ಕೂಡ ಚಿತ್ರೆ ಮಾತನ್ನು ನಂಬುದ್ನೇ. ಹಾಗಿದ್ರೆ ದಾಂಪತ್ಯದಲ್ಲಿ ಮಗುವಿನ ಹುಟ್ಟಿನಲ್ಲಿ ಶೀಲ ಅನ್ನೋದು ಉಳಿಯೋದು ಹೇಗೆ ಅನ್ನೋ ಪ್ರಶ್ನೆ ಸಾತ್ವಿಕಿನ ಕಾಡಕ್ಕೆ ಶುರು ಆಗುತ್ತೆ. ಎಡಗಡೆ ಸಮುದ್ರದ ಮೇಲಿಂದ ಜೋರ್ ಗಾಳಿ ಬಡಿತಾ ಇರುತ್ತೆ. ಕುದುರೆ ಬಲಗಡೆಗೆ ಕೊಚ್ಚಿ ಹೋಗೋ ಹಂಗ ಆಗತ್ತೆ. ಆ ಕ್ಷಣದಲ್ಲಿ ಕೃಷ್ಣ ಅಲ್ಲಿ ಹೋಗಿ ಕೂತ್ಬಿಟ್ಟ. ಪಾಂಡವರಲ್ಲಿ ಹೋದ ಅಂದ್ರೆ ಸರಿ, ಹಿಂತಿರುಗೋ ನಿಶ್ಚಯನೇ ಇರಲ್ಲ. ಹೆಂಡತಿ ಮಕ್ಕಳು ಇವ್ರ ನೆನಪು ಕೂಡ ಅವನಿಗೆ ಇರೋದಿಲ್ವ ಇವನಿಗೆ ಅಂತ ಅನ್ಕೋತಾ ಇರ್ಬೇಕಾರೆ, ಅಲ್ಲ ಬರೀ ಅಳಿಯನಲ್ಲ, ತನ್ನ ಸಾಮ್ರಾಜ್ಯದ ಪ್ರತಿನಿಧಿ ಆಗಿದ್ದ ಕಂಸನನ್ನ ಕೊಂದ ಸುದ್ದಿ ಕೇಳಿ ಜರಾಸಂಧ ಕೆರಳೋದು ಸಹಜನೇ ಅಲ್ವಾ? ಅವನು ಬೇರೆ ಯಾವ ರೀತಿ ವರ್ತಿಸಕ್ಕೆ ಸಾಧ್ಯ ಇತ್ತು ಅನ್ನೋ ವಿಚಾರ ಇವನಿಗೆ ಆಶ್ಚರ್ಯ ಉಂಟು ಮಾಡುತ್ತೆ. ಇಷ್ಟು ದಿನ ತಾನು ಬರೀ ಶತ್ರು, ರಾಕ್ಷಸ, ಕ್ರೂರಿ, ಚಂಡಾಲ ಅಂತೆಲ್ಲ ಭಾವಿಸ್ತಿದ್ದ ಕಂಸ ಈಗ ಅವನಮ್ಮನ ಸಖಿ, ಅವನ ಹುಟ್ಟಿನ ಹೆರಿಗೆಯನ್ನು ಅವಳೆ ಮಾಡಿಸಿದ್ಲು ಅಂತ ಕಾಣುತ್ತೆ. ಆ ಆಪ್ತ ಸಖಿಯಿಂದ ಕೇಳಿದ್ಮೇಲೆ ಮನುಷ್ಯನಂತೆ ಕಾಣ್ತಿದ್ದಾನಲ್ಲ ಅನ್ನೋ ಒಂದು ಅರಿವು ಹೊಸದಾಗಿ ಕಂಡ ಹಾಗೆ ಅನ್ಸುತ್ತೆ ಅವನಿಗೆ. ಮಹಾಗಟ್ಟಿಗರಿಗೆ ಹೆಣ್ಣು ಮಕ್ಕಳ ಮೇಲೆ ಹೆಚ್ಚು ಪ್ರೀತಿಯಂತೆ. ಹಾಗೇನೆ ಆಸ್ತಿ ಪ್ರಾಪ್ತಿಯರನ್ನು ಬಿಟ್ಟರೆ ಜರಾಸಂಧನಿಗೆ ಬೇರೆ ಹೆಣ್ಮಕ್ಳಿಲ್ಲ. ಇಬ್ಬರನ್ನು ತುಂಬ ಸುಖವಾಗಿ ನಡೆಸ್ಕೊಳ್ತಿದ್ದ ಅಳಿಯ. ದೊಡ್ಡ ಸಂಚು ನಡೆದಿದೆ. ಮಗಧದ ಜ್ಯೋತಿಷಿಗಳ ಭವಿಷ್ಯ ನಿಜ ಆಗಿದೆ. ಮಗಧದ ಜ್ಯೋತಿಷಿಗಳು, ಆಡಳಿತಗಾರರು, ಗೂಢಚರಿಯಲ್ಲಿ ತೊಡಗಿದ್ದವರು ಮೊದಲಾಗಿ ಎಲ್ರೂ ಈ ಇಬ್ಬರು ವಿಧವೆಯರನ್ನ ಮುಂದಿಟ್ಕೊಂಡು ಬಂದು ಗೊಳೋ ಅಂತ ಹತ್ರೆ ಪಾಪ ಅವನಾದ್ರೂ ಕೆರಳದೆ ಇರಕ್ ಸಾಧ್ಯನಾ? ಆಡಳಿತಗಾರರು, ಗೂಢಚಾರರಿಗೆ ಈ ವಸಾಹತುನಲ್ಲಿ ಇದ್ದ ದೌಲತ್ತು ಸ್ವಂತ ನಾಡಲ್ಲಿ ಹೇಗೆ ಸಿಗಕ್ ಸಾಧ್ಯ ಅಂತೆಲ್ಲ ಯುವಿಧಾನ ಯೋಚನೆ ಮಾಡ್ಕೊಂತ ಬರ್ತಾ ಇರ್ತಾನೆ. ಈಗ ಅವನ ಮನಸ್ಸು ಕೃಷ್ಣನ ಕಡೆಗೆ ಹೋಗುತ್ತೆ. ಕೃಷ್ಣನ ಧೈರ್ಯನೇ ಧೈರ್ಯ, ವಿವೇಚನೆ ಕೂಡ ಅಷ್ಟೇ ಕರಾರುವಾಕಾದದ್ದು. ಒಂದು ಹುಲಿಯನ್ನು ಕೊಂದ್ರೆ ಜೋಡಿ ಹುಲಿ
ಖಂಡಿತವಾಗಿ ಬಂದು ಹೊಂಚು ಹಾಕೋ ಹಾಗೆ ಜರಾಸಂಧ ಬಂದೇ ಬರ್ತಾನೆ ಅಂತ ಅವನು ಮೊದಲೇ ಹೇಳಿದ್ನಂತಲ್ವಾ. 18 ಹುಡುಗ ಅವನು. ಹಿರಿಯರಿಗೆಲ್ಲ ಅಷ್ಟೊತ್ತಿಗಾಗಲೇ ತೊಡೆಯಲ್ಲಿ ನಡುಕ ಉಂಟಾಗಿತ್ತು. ಯಾಕೆಂದ್ರೆ ಕಂಸನ ಆಳ್ವಿಕೆಯಲ್ಲಿ ಪುರುಷತ್ವವನ್ನೇ ನೀಗಿಕೊಂಡಿದ್ದ ಹಿರಿಯರು ತರುಣರನ್ನು, ಉತ್ಸಾಹಶಾಲಿಗಳನ್ನು ಸೇರಿಸಿ ಅವರಿಗೆ ಹೊಸದಾಗಿ ಆಯುಧ ಪ್ರಯೋಗಗಳನ್ನ ಕಲಿಸಿ ಎಲ್ಲ ಮಾಡಲಿಕ್ಕೆ ಕೃಷ್ಣ ಹೊರಟ್ರೆ ಅದನ್ನು ಕಲಿಸೋರಾದ್ರೂ ಯಾರಿದ್ರು? ದೇಶದ ರಕ್ಷಣೆ ಎಲ್ಲ ಪರಕೀಯರ ಕೈಯಲ್ಲಿತ್ತು. ಆ ಪರಕೀಯರೆಲ್ಲರೂ ಈಗ ಹೊರಟು ಹೋದ್ರು. ನಗರ ರಕ್ಷಣೆ ಕೂಡ ಅವ್ಯವಸ್ಥಿತವಾಗಿತ್ತು. ಎಲ್ಲ ಕಡೆನೂ ಕಳವು, ದರೋಡೆ, ಹಿಂಸೆ ಆಗ್ತಾ ಇತ್ತು. ಅಯ್ಯೋ, ಕಂಸನ ಆಳ್ವಿಕೆನೇ ಚೆನ್ನಾಗಿತ್ತು, ಇದು ಯಾರೋ ಬಂದ ಈ ಪೋಖ್ರಿ ಹುಡುಗ ಅಂತ ಕೂಡ ಎಷ್ಟೊಂದು ಜನ ಮಾತಾಡ್ಕೊಳ್ತಿದ್ರು. ಆಗ ನಮ್ಮಪ್ಪನಂತಹ 10 ಜನ ಸೇರಿ ಕೃಷ್ಣನಿಗೆ ಒತ್ತಾಸೆಯಾಗಿ ನಿಂತು ತಿಳುವಳಿಕೆ ಹೇಳಿ ಸುವ್ಯವಸ್ಥೆ ತರದಿದ್ದಿದ್ರೆ ಆಗ ಏನಾಗ್ತಿತ್ತೋ ಗೊತ್ತಿಲ್ಲ. ಶಿನಿ, ಅನಾದೃಷ್ಟಿ, ಅಕ್ರೂರ, ವಿಪೃತು, ಅಷ್ಟು ವರ್ಷ ಸೆರೆಯಲ್ಲಿ ಕ್ಷಯಿಸಿದ್ದ 60 ಮುದುಕ ಉಗ್ರಸೇನ ಕೂಡ ಹುಮ್ಮಸ್ಸಿನಿಂದಲೇ ನಿಂತಿದ್ದ. ಇನ್ನು ಚಿತ್ರಕ, ಶ್ಯಾಮ, ಸತ್ರಾಜಿತ, ಪ್ರಸೇನ ಎಲ್ಲರೂ ತಮಗೆ ಮರೆತೇ ಹೋಗಿದ್ದ ಶಸ್ತ್ರ ಬಳಕೆಯನ್ನು ಮತ್ತೆ ಅಭ್ಯಾಸ ಮಾಡಿಕೊಂಡ್ರು. ಇಲ್ಲಾಂದರೆ ಆಗಲೇ ಸೋತೆ ಹೋಗ್ಬಿಡ್ಬೇಕಾಗಿತ್ತವರು. ಅದೇ ಸಮಯದಲ್ಲೇನೆ ನಮ್ಮಪ್ಪ ಹೇಳಿದ ಹಾಗೆಯೇ ಕೃಷ್ಣ ಬಲರಾಮರು ಅವಂತಿಪುರಕ್ಕೆ ಹೋದರು. ಸಾಂದೀಪನಿ ಗುರುಗಳ ಹತ್ರ ವಿದ್ಯಾಭ್ಯಾಸ ಮಾಡಿದ್ರು. ಅದು ಎಷ್ಟು ದಿನ? ಆತುರದಲ್ಲಿ 64 ದಿನ ನಡೀತಂತೆ ವಿದ್ಯಾಭ್ಯಾಸ. ವೇದ, ಧನುರ್ವೇದ ಎಲ್ಲ ಒಟ್ಟಿಗೆ ಶುರು ಆಯ್ತಂತೆ. ಅಷ್ಟರಲ್ಲಿ ಜರಾಸಂಧನ ಸೇನೆ ಬರ್ತಿದೆ ಅನ್ನೋ ಸುದ್ದಿ ಕೇಳಿ ಕೃಷ್ಣ ಮತ್ತೆ ಓಡ್ ಬಂದ. ಅದೇ ಸಮಯದಲ್ಲಿ ಹಸ್ತಿನಾವತಿಯಲ್ಲಿ ದ್ರೋಣರು ಧನುರ್ವಿದ್ಯಾ ಗುರುಗಳಾಗಿ ಮೆರೀತಿದ್ರಂತೆ. ಆದ್ರೆ ನಮ್ಮ ಆತುರಕ್ಕೆ ಅವ್ರು ಹೇಳ್ಕೊಡೋಕೆ ಸಾಧ್ಯವಾ? ಜರಾಸಂಧನ ನೇರ ದ್ವೇಷ ಕಟ್ಕೊಳ್ಳೋಕ್ಕೆ ಭೀಷ್ಮ ಕೂಡ ಒಪ್ತಾ ಇರಲಿಲ್ಲ. ಆದ್ರಿಂದಲೇ ದೂರ ಆದ್ರೂ ಚಿಂತೆ ಇಲ್ಲ ಅಂತ ಹೇಳಿಬಿಟ್ಟು ಸಾಂದೀಪನಿ ಹತ್ರ ಹೋಗು ಅಂಥೇಳಿ ನಮ್ಮಪ್ಪನೇ ಅವನನ್ನು ಅಲ್ಲಿಗೆ ಕಳಿಸಿದ್ದು. ಇನ್ನು ಯುದ್ಧ ಅಂದರೆ ಅದಪ್ಪ 12 ನನಗೂ ಕೂಡ ಆವಾಗ ಪ್ರಚಂಡ ಧೈರ್ಯ ಬಂದಿತ್ತು, ಉತ್ಸಾಹ ಇತ್ತು. ಇಲ್ಲಿಂದ ಅಲ್ಲಿಗೆ ಸುದ್ದಿ ಮುಟ್ಸೋದು, ಶತ್ರುಗಳ ಸುದ್ದಿಯನ್ನು ಸಂಗ್ರಹಿಸೋದು ನೋಡೋಕೆ ಮಾತ್ರ ನಾನು ಗಜ್ಜುಗಾಡೋ ಹುಡುಗನ ಥರ ಇದ್ದೆ. ನನ್ನನ್ನು ಧೈರ್ಯದ ಮೂರ್ತಿಯನ್ನಾಗಿ ಮಾಡಿದ್ದೇನೆ ಈ ಕೃಷ್ಣ. ನಡುಕ ಅಂದರೆ ಏನು ಅಂತ ತಿಳಿದಿರೋ ಹಾಗೆ ನನ್ನ ಎದೆಯನ್ನು ರೂಪಿಸಿದವನು ಅವನೇನೆ. ಅವನನ್ನು ಗುರು ಅಂದೆ ಇನ್ನೇನು ಅನ್ಬೇಕು? ದಣಿ ಕಡೆಗೆ ಗೋಣ್ ಮಾಡೋ ನಾಯಿ ಅಂತನಲ್ಲ ಬಲರಾಮನನ್ನ. ಜರಾಸಂಧ ಮಥುರೆಯನ್ನು ಮುತ್ತಿದಾಗ 30 ವರ್ಷದ ಬಲರಾಮ ಧೈರ್ಯವಾಗೇನೋ ಕಾದದ. ಅವನಿಗೆ ಗುಂಡಿಗೆ ಇದೆ, ಯುದ್ಧ ತಂತ್ರ ಇಲ್ಲ. ಅಯ್ಯೋ, ಆವತ್ತಿಗೇನು ಇವತ್ತಿಗೂ ಇಲ್ಲ ಅವನಿಗೆ. ಜರಾಸಂಧನ ಅಷ್ಟು ದೊಡ್ಡ ಬಲ ಅವನೊಬ್ಬನೇ ಅಲ್ಲ. ಕಳಿಂಗದ ಶ್ರುತಾಯು, ಕರುಷದ ದಂತವಕ್ತ್ರ, ವಿದರ್ಭದ ಸೋಮಕ, ಭೋಜರ ರುಕ್ಮಿ, ಜರಾಸಂಧನ ಸಾಕು ಹುಡುಗನಾಗಿದ್ದ ಶಿಶುಪಾಲ ಇವರೆಲ್ಲರನ್ನು ಬೇಹುಗಾರರನ್ನು ಅಟ್ಟಿ ವಿಷಯ ಸಂಗ್ರಹಿಸಿ ಕೃಷ್ಣ ಮೊದಲೇ ಹೇಳಿಬಿಟ್ಟಿದ್ದ. ಯಾರೂ ಅಂತಹ ಭಾರಿ ಸೇನೆ ತಂದಿಲ್ಲ. ಅಷ್ಟು ದೂರದಿಂದ ಬಳಸ್ಕೊಂಡು ಹಳ್ಳ, ಹೊಳೆ, ನದಿಗಳನ್ನು ಹಾಯ್ದು ರಥಗಳನ್ನು ತರೋದು ಕೂಡ ಕಷ್ಟನೇ. ನಮ್ಮ ಮಧುರೆಗೆ ಹತ್ತಿರದ ಪಾಂಚಾಲರು ಅವನಿಗೆ ಸಾಮಗ್ರಿಗಳ ಸಹಾಯ ಮಾಡೋದಿಲ್ಲ. ಬರೀ ಅಷ್ಟು ರಾಜರು ಬಂದಿದ್ದಾರೆ, ನಾನು ಹೇಳಿದಂಗೆ ಎಲ್ಲರೂ ಕೇಳಿ ಹೊಡೆದೋಡಿಸಬಹುದು ಅಂತ ಅವನು ಹೇಳಿದ್ದ. ಕೃಷ್ಣನ ತಂತ್ರ ಫಲಿಸ್ಬಿಟ್ಟಿತ್ತು. ಮಥುರೆಯ ಸುತ್ತ ಕಾಡುಗಳಲ್ಲಿ ದನ ಕಾಯೋರ ವೇಷದಲ್ಲಿ ನಮ್ಮ ಅರ್ಧ ವೀರರು ಇದ್ರು. ಊರಿನೊಳಗಡೆ ಇನ್ನರ್ಧ ಜನ ಇದ್ರು. ಕೋಟೆ ಬಾಗಿಲು ಮುಚ್ಚಿ ಹೆದರ್ಕೊಂಡ ಹಾಗೆ ತೋರಿಸಿ 2ನೇ ರಾತ್ರಿ ಕತ್ತಲಲ್ಲಿ ಹಿಂದಿನಿಂದ ಮುಂದಿನಿಂದ ನುಗ್ಗಿದ್ದ ಜೋರಿಗೆ ನಮ್ಮ ಬಲವನ್ನು ವಿಪರೀತವಾಗಿ ಕಲ್ಪನೆ ಮಾಡಿಕೊಂಡು ಆ ಜರಾಸಂಧ ಹೆದರಿ ಕಾಲ್ ತೆಗೆದಿದ್ದ. ಕತ್ತಲೆಯಲ್ಲಿ ಹಿಂಬಾಲಿಸಿ ಚಚ್ಚಿ ಸಂತೋಷಕ್ಕೆ ಬಂದ ನಗುವಿಗೆ ಕುದುರೆಯ ತನ್ನನ್ನು ಚಪ್ಪರಿಸ್ತಾ ಅಂತ ತಿಳಿದು ಹೆಜ್ಜೆಯನ್ನ ಜೋರು ಮಾಡ್ತು. ಅಂದ್ರೆ ಇವನು ಅದನ್ನ ನೆನೆಸ್ಕೊಂಡು ಕುದುರೆಗೆ ಹೊಡೆದ್ರೆ ಅದು ಜೋರಾಗಿ ಓಡೋಕ್ಕೆ ಶುರು ಮಾಡುತ್ತೆ. ಚಾಲಿ ಗಿಡಗಳನ್ನ ಬಲಗಡೆಗೆ ಬಿಟ್ಟು ಓಡಿಸ್ಬೇಕಾದ್ರೆ ಬಲರಾಮ ಯಾದವರ ಸೈನ್ಯ ಜೊತೆಗೆ ಇತ್ತೀಚೆಗೆ ತುಂಬಾ ಹೇಳ್ಕೊಳ್ತಿದ್ದ ಒಂದು ಮಾತು ನೆನಪಿಗೆ ಬರುತ್ತೆ. ಇಡೀ ಯಾದವರಲ್ಲಿ ಅತ್ಯಂತ ಧೈರ್ಯಶಾಲಿ ಅಂದ್ರೆ ತಾನೊಬ್ನೇನೆ. ಕೃಷ್ಣ ವಾಸ್ತವವಾಗಿ ಹೇಳಿ ಅವನು ಬರೀ ತಂತ್ರ ಮಾಡ್ತಾನೆ ನರಿ ಹಾಗೆ. ಆದ್ರೆ ಅದು ಒಂದೊಂದ್ಸಲ ಫಲಿಸುತ್ತೆ, ಅದೇನೋ ನಿಜವೇ. ಆದ್ರೆ ಎಲ್ಲ ಶತ್ರುಗಳು ಯಾವಾಗ್ಲೂ ಮೂರ್ಖರಾಗಿರ್ತಾರ? ಶಕ್ತಿ ಧೈರ್ಯದಿಂದಲೇ ಕ್ಷತ್ರಿಯರಿಗೆ ಗೌರವ ಬರೋದು, ಹೆದರಿ ಪಲಾಯನ ಮಾಡೋದ್ರಿಂದ ಅಲ್ಲ ಅಂತ ಅಂದಿದ್ದ. ಬಲರಾಮನ ಈ ಮಾತು ಸೈನ್ಯದ ಕೆಲವರಿಗೆ ಆಪ್ಯಾಯಮಾನವಾಗಿತ್ತು.
ಕೃಷ್ಣನನ್ನ ತಿರಸ್ಕಾರದಿಂದ ಕಾಣೋ ಕೆಲವರು ಕೂಡ ನಮ್ಮ ಸೈನ್ಯದಲ್ಲಿ ಇದ್ದಾರೆ. ಮಥುರೆಯನ್ನು ಬಿಟ್ಟು ದ್ವಾರಕೆಗೆ ಪಲಾಯನ ಮಾಡಿದ ಹೇಡಿಗಳಲ್ಲ ನಾವು ಅಂತ ಅವ್ರು ಹೇಳ್ತಾರೆ. ಆ ತರುಣ ಸೈನಿಕರು ಇವತ್ತಿಗೂ ಕೃಷ್ಣನಿಗೆ ಪರವಾಗೇ ಇದ್ದಾರೆ. ನಾವು ಇಲ್ಲಿಗೆ ವಲಸೆ ಬಂದಾಗ ಅವರಿನ್ನೂ ಸಿಂಬಳ ಸೋರಿಸುವಂತಹ ಮಕ್ಕಳು, ಜೊತೆಗೆ ಕೆಲವರು ಇನ್ನೂ ಹುಟ್ಟೇ ಇರಲಿಲ್ಲ ಅನ್ಸತ್ತೆ. ಇವರ ದೃಷ್ಟಿಯಲ್ಲಿ ಬಲರಾಮ ಮಹಾವೀರ, ಅವನು ಧೈರ್ಯಶಾಲಿ ಅನ್ನೋದನ್ನ ಯಾರೂ ಅಲ್ಗಳಿಯೋ ಹಾಗಿಲ್ಲ. ಆದರೆ ಅವನು ಹೇಳಿದಾಗೆ ಕೃಷ್ಣ ಹೇಳಿನ? ಖಂಡಿತ ಅಲ್ಲ. ತನಗೆ ಸ್ಪಷ್ಟವಾಗಿ ನೆನಪಿದೆ, ಜರಾಸಂಧ 2ನೇ ಸಲ ಮಥುರೆ ಮೇಲೆ ದಂಡೆತ್ತಿ ಬಂದ, ಅದು ತನ್ನ ಮೇಲಿನ ಪ್ರತೀಕಾರಕ್ಕೆ ಅನ್ನೋದನ್ನ ಕೃಷ್ಣ ಸುಲಭವಾಗಿ ಅರ್ಥ ಮಾಡ್ಕೊಂಡಿದ್ದ. ಅವನು ಬಲರಾಮ ಜೊತೆಗೆ ಇನ್ನೊಂದಿಬ್ರು ಯುವಕ ಸೈನಿಕರ ಜೊತೆಗೆ ದಕ್ಷಿಣದ ಕಡೆಗೆ ಹೊರಟು ಹೋದ್ರು. ಬೇಕಂತೆ ಅವರು ಹೋಗೋ ಸುದ್ದಿಯನ್ನ ಹಬ್ಬಿಸಿ ಜರಾಸಂಧ ಮಧುರೆಗೆ ಬರೋದನ್ನು ಬಿಟ್ಟು ಅವರನ್ನು ಹುಡುಕೊಂಡು ನಡೆಯೋ ಹಾಗೆ ಅವನು ಮಾಡ್ದ. ಅಷ್ಟು ದೊಡ್ಡ ಸೈನ್ಯ, ಇವರು ಅವ್ರಿಗಿನ್ನೇನು ಸಿಕ್ಕಿದ್ರು ಅನ್ನೋ ಭ್ರಮೆ ಹುಟ್ಟಿಸೋ ದೂರದಲ್ಲಿ ಓಡಿ ಓಡಿ ದಿಕ್ಕು ತಪ್ಪಿಸಿ ಒಂದು ದೇಶದಿಂದ ಇನ್ನೊಂದು ದೇಶಕ್ಕೆ ಸುತ್ತ ಹಾಕಿ ರಥ, ಆನೆ, ಭಾರಿ ಲವಾಜಮೆಯ ದೊಡ್ಡ ಸೈನ್ಯ ಎಷ್ಟು ದೂರ ಓಡೋಕ್ ಸಾಧ್ಯ? ಮಹಾಭಾರದ ಶರೀರ ಹೊತ್ತ ಆನೆ ಚುರುಕಾದ ಬೆಕ್ಕನ್ನ ಹಿಡಿದು ಹೊಸ್ಕಕ್ಕೆ ಓಡಿಸ್ಕೊಂಡು ಹೋಗಂಗೆ ಆಯ್ತಂತೆ. ಯಾವ್ಯಾವ ದೇಶಗಳನ್ನ ಸುತ್ತಿಸಿದ್ರು, ಸುಸ್ತಾಗಿ ಆನೆಗಳನ್ನ ಹಿಂದೆ ಬಿಟ್ರು, ರಥಗಳು ಮುರಿದ್ವು, ಕುದುರೆಗಳು ಬಳಲಿದ್ವು, ಹೊಟ್ಟೆಗಿಲ್ದೆ ಕಾಲಾಳುಗಳು ಕೂಡ ರೇಗಿದ್ರಂತೆ. ಇಂತಹ ಸಮಯದಲ್ಲಿ ಅವರನ್ನ ಮಿಂಚಿನ ವೇಗದಲ್ಲಿ ಇದ್ದಕ್ಕಿದ್ದ ಹಾಗೆ ಸುತ್ತುವರೆದು ಗೊಂದಲ ಎಬ್ಬಿಸಿ ಸುಸ್ತು ಮಾಡಿಸಿ ಜರಾಸಂಧ ಅವನ ಪಕ್ಷದ ರಾಜರುಗಳು ಜೀವ ಉಳಿಸ್ಕೊಂಡ್ರೆ ಸಾಕು ಅಂತ ಓಡ್ ಹೋದ್ರಂತೆ. ಇನ್ನು ಸ್ವಲ್ಪ ಸೈನ್ಯ ನಮ್ಮ ಜೊತೆಗಿದ್ರೆ ಈ ಕಾಳಗವನ್ನ ಅವನನ್ನು ಮುಗಿಸ್ಬಿಡ್ಬಹುದಾಗಿತ್ತು ಅಂತ ಕೃಷ್ಣ ನನಗೆಷ್ಟೋ ಸಲ ಹೇಳಿದ್ದ. ಅದು ನಾನು ವಯಸ್ಸಿಗೆ ಬಂದ ಮೇಲೆ. ಹಿಂದಿರುಗಿದ ಜರಾಸಂಧ ಕೊನೆಯ ಸಲ ಮತ್ತೊಂದು ಸಿದ್ಧತೆ ಮಾಡಿಕೊಂಡ. ಕೃಷ್ಣನನ್ನ ಕೊಲ್ಲದಿದ್ರೆ ಬೇಡ, ಕಳ್ಳ ತಪ್ಪಿಸ್ಕೊಳ್ಳೋವನನ್ನ ಹಿಡಿಯೋದು ಮುಖ್ಯವಲ್ವೇ ಅಲ್ಲ. ಅವನ ಪಟ್ಟಣ ಮಧುರೆಯನ್ನ ನೆಲಸಮವಾದ್ರೂ ಮಾಡಬೇಕು. ಅದು ಮಾಡದೇ ಇದ್ರೆ ತನ್ನ ಹೆಸರಿಗೆ ಅಗೌರವ ಅಂತ ಅನ್ಕೊಂಡ. ಈ ಸಲ ಎಷ್ಟೊಂದು ಭಾರಿ ಸೈನ್ಯ ಜೊತೆಗೆ ಬಂದಿದ್ದ ಅವನು. ಮೊದಲು ಬಂದಿದ್ದ ಎಲ್ಲ ರಾಜರು ತಮ್ಮ ಸಮಸ್ತ ಸೈನ್ಯವನ್ನು ನಡೆಸ್ಕೊಂಡು ಪೂರ್ವ ದಿಕ್ಕಿನಿಂದ ವಿದರ್ಭದಿಂದ ರುಕ್ಮಿ, ನೈಋತ್ಯದಿಂದ ಕಾಲಯವನ ಮತ್ತು ಇತರ ರಾಜರುಗಳು ಬಂದಿದ್ರು. ಓಹೋ, ಈ ಪ್ರಪಂಚದಲ್ಲಿ ಇದುವರೆಗೂ ಇಷ್ಟೊಂದು ರಾಜರು, ಇಷ್ಟೊಂದು ಸೈನ್ಯಗಳು ಒಂದೇ ಸ್ಥಾನ ಕುರಿತು ನಡೆದೇ ಇರಲಿಲ್ವಂತೆ. ಅದು ಇವಾಗ ನಡೀತಾ ಇರೋದು ಮಥುರೆಯ ಕೃಷ್ಣನನ್ನ ಕೊಲ್ಲೋದಕ್ಕೆ. 20 ವರ್ಷ ಅಥವಾ 21 ವರ್ಷ ಅಂತ ಕಾಣುತ್ತೆ ಅವನಿಗೆ. ನನಗಾಗ 15 ವರ್ಷ ಆಗಿತ್ತು. ನಾನಾಗಲೇ ಯೋಧ ಕೂಡ ಆಗಿದ್ದೆ. ಸಾಂದೀಪನಗಳ ಕೈ ಕೆಳಗಡೆ 6 ತಿಂಗಳು ಕಲಿತು ನಾನು ಹಿಂತಿರುಗಿದ್ದೆ. ಅಂತಹ ಸ್ಥಿತಿಯಲ್ಲಿ ವಿರಾಮವಾಗಿ ವಿದ್ಯೆ ಮುಗಿಸೋಕ್ಕೆ ಯಾರಿಗೆ ತಾನೇ ಮನಸ್ಸಿರುತ್ತೆ? ಅಷ್ಟರಲ್ಲಾಗಲೇ ನಮ್ಮಂತಹ ನವಯಾದವರ ಸೈನ್ಯ ರೂಪುಗೊಂಡಿತ್ತು. ನನ್ನಂತಹ ತರುಣರೇ ಜಾಸ್ತಿ ಇದ್ರು. ಕೃಷ್ಣನ ನಾಯಕತ್ವ, ಧೈರ್ಯ, ಸ್ಫೂರ್ತಿನೂ ಇತ್ತು ನಮ್ಮ ಜೊತೆಗೆ. ಗೂಢಚಾರರು 4 ಕಡೆಗಳಿಂದ ಸುದ್ದಿ ತಂದ್ರು. ಈ ಸಲ ಕೃಷ್ಣ ತಪ್ಪಿಸ್ಕೊಳ್ಬಹುದು, ಆದರೆ ಮಥುರೆಯನ್ನು ನೆಲಸಮ ಮಾಡೋದಂತೂ ಖಂಡಿತ. ಯಾದವ ಪ್ರಮುಖರನ್ನ ಜರಾಸಂಧ ಸೆರೆ ಹಿಡಿದೊಯ್ಯೋದು ಕೂಡ ಖಂಡಿತ. ಆದರೆ ತಪ್ಪಿಸ್ಕೊಳ್ದಿದ್ರೆ ಕೃಷ್ಣನ ಜೊತೆಗೆ ಪ್ರಮುಖರೆಲ್ಲರೂ ತಪ್ಪಿಸ್ಕೋಬೇಕು. ಜರಾಸಂಧ ಅವ್ರ ಹೆಂಡರು ಮಕ್ಕಳನ್ನ ಬಿಡ್ತಾನೆಯಾ, ಅಥವಾ ಕೋಟೆ ಒಳಗಡೆ ನಿಂತ್ಕೊಂಡು ಕಾಳ್ಗ ಮಾಡಿ ಮಡಿಬೇಕು? ಕಾಳ್ಗ ಮಾಡೋಣ, ಸಾಧ್ಯವಾದಷ್ಟು ಜನ ಶತ್ರುಗಳನ್ನ ಕೊಲ್ಲೋಣ, ನಾವು ರಕ್ತ ಬಸಿಯೋಣ, ವೀರಕಥೆಯ ವಸ್ತುವಾಗೋಣ ಅಂತ ಹೇಳ್ಬಿಟ್ಟು ನವ ಸೈನಿಕರೆಲ್ಲರೂ ಕೂಗಿದ್ರು. ನಾನು ಹಾಗೆ ಕೂಗಿದ್ದೆ. ಯುದ್ಧ 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 ಬೇಕು ಅಂತ ಹೇಳ್ಬಿಟ್ಟು ಈ 15ರ ಯೋಧ ಅವಾಗ ಕೂಗಿದ್ದ. ಆದರೆ ಹೆದರಿ ದಿಕ್ಕುಗೆಟ್ಟು ಹೆಂಗಸರು, ಹಿರಿಯರ ಪ್ರಮುಖರ ಸಭೆಯಲ್ಲಿ ಕೃಷ್ಣ ಆಡಿದ ಮಾತಿನಿಂದ ನನಗೆ ಆವಾಗ ಸಿಟ್ಟು ಬಂದ್ಬಿಟ್ಟಿತ್ತು. ನಮ್ಮ ಧೀರ ನಾಯಕ ಹೇಡಿ ಆಗ್ಬಿಟ್ನಾ ಅಂತ ನಾನು ಮನಸ್ಸಿನಲ್ಲೇ ಅಂದ್ಕೊಂಡೆ. ಅವನನ್ನು ತಿರಸ್ಕರಿಸ್ಬಿಡ್ಬೇಕಾ ಅಂತ ಅನ್ನಿಸ್ತಿತ್ತು. ಅವನು ಹೇಳಿದ್ದ, ತಾತಂದ್ರೆ, ತಂದೆಯರೇ, ಗೂಢಚಾರರಿಂದ ಸುದ್ದಿ ಬಂದಿದೆ. ಈ ಸಲ ಶತ್ರು ಮಹಾ ಸಂಖ್ಯೆಯಲ್ಲಿ ಸೈನ್ಯನ ನಡೆಸ್ಕೊಂಡು ಬರ್ತಾ ಇದ್ದಾನೆ. ಅವನ ಸ್ವಂತ ಸೈನ್ಯನೇ ದೊಡ್ಡದು, ಅವನ ರಾಜ್ಯನೂ ದೊಡ್ಡದು, ಅವನ ಭಯದಲ್ಲಿ ಅಥವಾ ಅವನ ಪ್ರಭಾವದಲ್ಲಿರೋ ರಾಜರ ಸಂಖ್ಯೆ ಕೂಡ ದೊಡ್ಡದೆ. ಅಷ್ಟು ಜನಗಳ ಸೈನ್ಯ, ರಥ, ತುರಗ, ಆನೆಗಳು, ಹೆಚ್ಚು ಕಡಿಮೆ ಆರ್ಯ ಜಗತ್ತಿನ ಸಮಸ್ತ ಬಲ ಕೂಡ ಮಥುರೆಯನ್ನ ನೆಲಸಮ ಮಾಡಕ್ಕೆ ಸುತ್ತುವರೆದು ಬರ್ತಾ ಇದೆ.
ನಮ್ಮ ನೆರೆಯ ಪಾಂಚಾಲ ಮತ್ತು ಉತ್ತರದ ಕುರುಗಳು ಮಾತ್ರ ಅವನ ಕಡೆಗಿಲ್ಲ. ಆದ್ರೆ ಯುದ್ಧದಲ್ಲಿ ಏನು ಹೇಳೋಕ್ಕಾಗಲ್ಲ. ನನ್ನ ಕಡೆ ಬರೆದಿದ್ರೆ ನಿನ್ನನ್ನು ಶತ್ರು ಅಂತ ಬಗೀತೀನಿ ಅಂತ ಹೇಳ್ಬಿಟ್ಟು ಮೇಲ್ ಬೀಳ್ತಾನೆ ಅಂತ ಹೆದರ್ಸಿದ್ರೆ ಮನಸ್ಸಿಲ್ದೇ ಇರೋರು ಕೂಡ ಆ ಯುದ್ಧದಲ್ಲಿ ಸೇರ್ಬೇಕಾಗತ್ತೆ. ಇನ್ನು ಜರಾಸಂಧನ ರೋಷ ಕೂಡ ಎಲ್ಲೇ ಮೀರಿರೋದು ಸಹಜನೇ. ಕಂಸನನ್ನ ಕೊಂದಿದ್ದರ ಪ್ರತೀಕಾರ ಪೂರೈಸ್ತಿದ್ರೆ ಅವನ ಅಹಂಕಾರ ಸುಮ್ಮನಿರಕ್ಕೆ ಸಾಧ್ಯನಾ? ಅಲ್ಲದೆ 2 ಸಲ ಅವನು ಪೆಟ್ಟು ತಿಂದಿದ್ದಾನೆ. ಆಗ್ಲೇ ಅವನನ್ನ ಕೊಂದು ಮುಗಿಸೋ ಬಲ ನಮ್ಮಲ್ಲಿ ಇರ್ಲಿಲ್ಲ ಅಂತ ಹೇಳ್ತಾ ಇರ್ಬೇಕಾದ್ರೆ ಕಂಸನನ್ನ ನೀನ್ ಕೊಂದಿದ್ದು ದೊಡ್ಡ ತಪ್ಪು ಅಂದ್ಬಿಟ್ಟು ಅಲ್ಲಿದ್ದ ಶಂಖ ಕೂಕೊಂಡ. ಹಾಗಾದ್ರೆ ದಾಸ್ಯದಲ್ಲೇ ಇರ್ತಿದ್ರೇನು ಎಲ್ರೂ? ಅವನನ್ನ ಕೊಲ್ಲೋಕೆ ಅಂತಲೇ ನಾನು ಹುಟ್ಟಿದ್ದೀನಿ ಅಂತ ನೀವೆಲ್ಲ ನಂಬಿದ್ರಲ್ವಾ? ಮಗಧದ ಜ್ಯೋತಿಷಿಗಳ ಮಾತನ್ನ ನಂಬದವರು ನೀವೇ ಅಲ್ವಾ ಅಂತ ಸಮರ್ಥನೆ ಮಾಡ್ಕೊಂಡ. ಕೆಲವರು ಗುಜು ಗುಜು ಅನ್ಕೊಂಡ್ರು. ಪರಿಸ್ಥಿತಿಯ ದೋಷವನ್ನೆಲ್ಲನೂ ಕೃಷ್ಣನ ಮೇಲೆ ಹಾಕಿದ್ರು. ಆಗ ನನಗೂ ಕೂಡ ಕೃಷ್ಣನ ಮೇಲೆ ಎಷ್ಟೊಂದು ಸಿಟ್ಟು ಬಂದಿತ್ತು ಅಂತ ಯುಯುಧಾನ ನೆನಪು ಮಾಡ್ಕೊಳ್ತಾ ಕುದುರೆ ಮೇಲೆ ಹೋಗ್ತಾ ಇರ್ತಾನೆ. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.